ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಡ್ತಾ ಇದ್ದೀರಾ? ಯಾಕೆ ಜಬಂಡು ಹಿಂಗೆ ಹೇಳ್ತೀರಾ? ಕೊಟ್ಟ ಮಾತಂಗೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ನಿನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಗೌರಿ ಹತ್ರ ನಾನು ಮಾತಾಡ್ತೀನಿ, ಅತ್ಗೇನು ಒಪ್ಪಿಸ್ತೀನಿ. ಹೀಗೆ ದುಡುಕಿ ಏನೇನೋ ನಿರ್ಧಾರ ತಗೋಬೇಡಿ. ನೀವು ನನ್ನ ಮಾತು ಕೇಳಿ. ಅಜ್ಬಂಡು, ಸ್ವಾಭಿಮಾನನೇ ಎಲ್ಲದಕ್ಕಿಂತ ದೊಡ್ಡದು. ಈ ದೀಪ ತನ್ನ ಸ್ವಾಭಿಮಾನನ ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಮನಸಾಕ್ಷಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ದಯವಿಟ್ಟು ನನ್ನನ್ನು ತಡಿಬೇಡಿ. ತವ್ರ ಮನೇಲಿ ಕೇಳಿದ್ರೆ ಏನು ಹೇಳ್ತೀರಾ? ನೀವೇನು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಬಗ್ಗೆ ಏನು ಕೆಡ್ದಾಗಿ ಹೇಳಲ್ಲ. ಈ ಮನೆ ಋಣ ನಂಗೆ ಇಷ್ಟೇ ಇತ್ತು ಅಂತ ಹೇಳ್ತೀನಿ. ನನ್ನ ಮಗಳ ಜೀವನ ಹಿಂಗಾಯ್ತು ಅಂತ ಸ್ವಲ್ಪ ದಿವಸ ತಲೆ ಕೆಡ್ಸ್ಕೊತಾರೆ, ಕಣ್ಣೀರು ಹಾಕ್ತಾರೆ. ಆಮೇಲೆ ಹಣೆ ಬರನೇ ಇಷ್ಟು ಅಂತ ಸುಮ್ಮನಾಗ್ತಾರೆ. ಅಜ್ಬಂಡು, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ. ನಿಮ್ಮ ಆರೋಗ್ಯ ಕಡೆ ಜೋಪಾನವಾಗಿರಿ. ಯಾವಾಗಲೂ ಕೆಲಸ ಅಂತ ಬ್ಯುಸಿ ಇರಬೇಡಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ್ರಿ ನೀವು. ನೀವ್ ಈ ಮನೇಲಿ ಇರೋಲ್ಲ ಅನ್ನೋದನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಲ್ಲ. ಕೊನೆವರೆಗೂ ನಿಮ್ ಒಳ್ಳೆ ಫ್ರೆಂಡ್ ಆಗಿರ್ಬೇಕು ಅನ್ನೋ ನನ್ನ ಆಸೆಗೆ ಮೋಸ ಮಾಡಿ ಹೋಗ್ಬೇಡಿ ದೀಪ ಅವರೇ. ಪ್ಲೀಸ್, ನನಗೋಸ್ಕರ ಇಲ್ಲಿರಿ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದಿರುತ್ತೆ. ಕೊನೆವರೆಗೂ ನಿಮ್ಮ ಫ್ರೆಂಡ್ ಆಗಿರೋ ನಂಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಅಜ್ಬಂಡು, ನನ್ನಿಂದ ಏನೇ ತಪ್ಪಾಗಿದ್ರು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಆಶೀರ್ವಾದ ಆರೈಕೆ ಕೊನೆವರೆಗೂ ನನ್ನ ಮೇಲಿದ್ರೆ ನಿಮ್ಮ ನೆನಪಲ್ಲೇ ಸುಖವಾಗಿದ್ಬಿಡ್ತೀನಿ. ಒಳ್ಳೆಯದಾಗಲಿ ಅಂತ ಹಾರೈಸಿ. ನಿಮ್ಮ ಜೊತೆ ಕಳೆದಿರೋ ದಿನಗಳನ್ನ ನಾನು ಸಾಯೋವರೆಗೂ ಮರೆಯಲ್ಲ ಅಜ್ಬಂಡು. ಬರ್ತೀನಿ. ದೀಪ, ಏನಮ್ಮ ಇದು? ಅಂದ್ರೆ ಮನೆ ಬಿಟ್ಟು ಹೊರಟೆ ಬಿಟ್ಟಿಯಾ? ಹ್ಞೂ ಮಾವ, ಇವತ್ತಿಗೆ ನಂಗೆ ಈ ಮನೆ ಋಣ ಮುಗೀತು. ಏನಪ್ಪ ಚಿರು, ನೀನಾದ್ರೂ ದೀಪ ಜೊತೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡ್ತೀಯ ಅಂದ್ಕೊಂಡ್ರೆ ಅವಳು ಲಗೇಜ್ ಸಮೇತ ಹೊರಟು ಬಿಟ್ಟಿದ್ದಾಳೆ. ಯಾಕೋ ಅವಳ ಜೊತೆ ಮಾತಾಡಿಲ್ವಾ? ಹೇಳ್ದೆ ಅಪ್ಪ, ಆದ್ರೆ ಅವ್ರಿಗೆ ನಮ್ಮ ಎಲ್ರಿಗಿಂತ ಅವ್ರ ಹಠನೇ ದೊಡ್ಡದಾಗಿದೆ. ಇದು ಹಠ ಅಲ್ಲ ಮಾವ. ನನ್ನ ಮಾತಿನ ಪ್ರಕಾರ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದನ್ನೇ ಮಾಡ್ತಿದ್ದೀನಿ. ಗೊತ್ತಿಲ್ಲದೇನೋ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗಾದ್ರೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಬೇರೆ ದಾರಿ ಇಲ್ಲ ಮಾವ. ದೀಪ, ನೀನು ಈ ಆಟದಲ್ಲಿ ಸೋತಿರ್ಬೋದು, ಆದರೆ ಮನೆಯವ್ರಿಗಾಗ್ಲಿ ಅಥವಾ ಬೇರೆ ಇನ್ಯಾರಿಗೂ ನೀನು ಯಾವುದೇ ಥರದ ನೋವು ಮಾಡಿಲ್ಲ. ಅಂಥದ್ರಲ್ಲಿ ಮನೆ ಬಿಟ್ಟು ಹೋಗೋ ನಿರ್ಧಾರನ ದಯವಿಟ್ಟು ಮಾಡಬೇಡ. ಹೌದು ದೀಪ, ಈ ಮನೆಯಲ್ಲಿ ಯಾರ್ಯಾರೋ ಎಂಥದ್ದು ತಪ್ಪು ಮಾಡಿದ್ದಾರೆ, ಆದರೆ ನೀನು ಒಂದು ತಪ್ಪು ಮಾಡಿಲ್ವಲ್ಲ. ಆಗಿದ್ದಾಗೋಯ್ತು, ಇಲ್ಲೇ ಇದ್ಬಿಡು ದೀಪ. ಚಿಕ್ಕಿ ಹತ್ರ ನಾ ಮಾತಾಡ್ತೀನಿ. ಇಲ್ಲ ಮಾವ, ಈಗ ನಾನು ನನ್ನ ಮಾತಿಂದ ಹಿಂದೆ ಸರಿದ್ರೆ ನನ್ನ ಮೇಲಿರೋ ಗೌರವ ನಂಬಿಕೆಗೆ ಮೋಸ ಮಾಡ್ದಂಗಾಗತ್ತೆ. ರೀ, ಅವಳೇ ಹೋಗ್ತೀನಿ ಅಂತ ಟೊಂಕ ಕಟ್ಟಿ ನಿಂತಾಗ ನೀವೇನಕ್ರಿ ಬೇಡ ಅಂತ ತಡಿತೀರಾ? ದೀಪನ್ ನಿರ್ಧಾರನ ಬೇಡ ಅನ್ನೋದಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಆಶೀರ್ವಾದ ಮಾಡಿ ಮಾವ, ಹೋಗಿ ಬರ್ತೀನಿ.
ಮನೆ ಬಿಟ್ಟು ಹೋಗ್ತಾ ಇದೀಯಾ? ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಲೋ ಅಥವಾ ಮನೆ ಬಿಟ್ಟು ಹೋದ್ಮೇಲೆ ಆಗೋ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಆ ದೇವರನ್ನ ಬೇಡ್ಕೊಳ್ಳೋ ಒಂದು ಗೊತ್ತಾಗ್ತಿಲ್ಲಮ್ಮ. ಎದಳಮ್ಮ, ಎದಳು. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದಿರತ್ತೆ. ನನ್ನ ಹಣೆಯಲ್ಲಿ ಈ ಮನೆ ಋಣ ಇಷ್ಟೇ ಅಂತ ಬರ್ತಿತ್ತು ಅನ್ಸುತ್ತೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನೀವು ಏನು ಯೋಚನೆ ಮಾಡಬೇಡಿ ಮಾವ. ನಿಮ್ಗೆ ಯಾವಾಗ ನನ್ನ ಜೊತೆ ಮಾತಾಡಬೇಕು ಅನಿಸುತ್ತೋ ನಂಗೆ ಫೋನ್ ಮಾಡಿ. ಅಕ್ಕ, ನೀವು ರಾಹುಲಣ್ಣ ಚೆನ್ನಾಗಿರಿ. ಎಲ್ಲಿಗೆ ಹೋಗ್ತೀಯ ದೀಪಾ? ಮದುವೆ ಆಗಿರೋ ಹೆಣ್ಣು ಗಂಡಿನ ಮನೆ ಬಿಟ್ಟು ಎಲ್ಗೂ ಹೋಗ್ತಿದ್ದಾಳಂದ್ರೆ ಅವಳಿಗೆ ತವ್ರ ಮನೆನೇ ಆಸೆ. ಅಪ್ಪ ಅಮ್ಮ ಇರೋವರೆಗೂ ನಾನು ಅವ್ರ ಜೊತೆನೇ ಇರ್ತೀನಿ. ನೀವು ತುಂಬ ಒಳ್ಳೆಯವರು ಚಿಕ್ಕ ಮಾವ. ನಿಮ್ಮ ಸುಕನ್ಯಾ ಮೇಡಮ್ ಜೋಡಿ ಕಂಡ್ರೆ ನಂಗೆ ತುಂಬ ಇಷ್ಟ. ನೀವಿಬ್ರು ಯಾವಾಗಲೂ ಖುಷಿಯಾಗಿರಿ. ಸುಕನ್ಯಾ ಮೇಡಮ್, ಚಿಕ್ಕ ಮಾವನ ಜೊತೆ ಜಗಳ ಆಡಕ್ಕೆ ಹೋಗ್ಬೇಡಿ. ಜಗಳ ಆಡಿದ್ರೂ ಭಯಕ್ಕೆ ಹೋಗ್ಬೇಡಿ. ಅವ್ರ ಮಗು ಥರ. ಸೌಂದರ್ಯ ಮೇಡಮ್, ದೊಡ್ಡ ಮನೆ ಸೊಸೆ ಅನ್ನೋ ಒಂದು ಸ್ಥಾನ ಬಂದರೆ ಅದರಲ್ಲಿ ನೀವೇ ಮೊದಲನೇರು ಆಗ್ತೀರ. ಈ ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ಎಲ್ರಿಗಿಂತ ನೀವೇ ಮುಂದೆ ಇದ್ದೀರ. ಮೇಡಮ್ ಕೊಟ್ಟಿರೋ ಪರೀಕ್ಷೆಯಲ್ಲಿ ನೀವು ಗೆಲ್ಲೋ ಎಲ್ಲ ಅರ್ಹತೆ ಯೋಗ್ಯತೆಯೂ ಇತ್ತು. ನಿಮ್ಮ ಮುಂದೆ ನಾನು ಸೋತೆ ಅಂತ ನನಗೇನು ಬೇಜಾರಿಲ್ಲ. ಮನೆ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ನೋವಿದೆ ಅಷ್ಟೆ. ಆದರೂ ಮನ್ಸು ಗಟ್ಟಿ ಮಾಡ್ಕೊಂಡು ಹೊಡ್ತಾ ಇದ್ದೀನಿ. ಹಸ್ಬೆಂಡ್ನ ನೀವಿಷ್ಟು ದಿನ ಮಗ ಥರ ನೋಡ್ಕೊಂಡಿದ್ದೀರಾ. ಇನ್ನು ಮುಂದೆನೂ ಅದೇ ಪ್ರೀತಿ ಕೊಡಿ. ಅದನ್ನೆಲ್ಲ ನಾನು ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಚಿರು ಯಾವತ್ತಿದ್ರೂ ನನಗೆ ಮಗನೇ. ಅವನನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕ್ಷಮಿಸಿ ಮೇಡಮ್, ನಾನು ಹೊಡ್ತೀನಿ. ಮೇಡಮ್, ನೀವು ಈ ಮನೆಗೆ ಬಂದು ನನ್ನ ಅರ್ಹತೆ ಏನು ಅಂತ ತೋರಿಸಿದ್ದೀರ. ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಕ್ಷಮಿಸಿ.